ಟಿವಿ1 ನ್ಯೂಸ್ ಸ್ಪಾನ್ಸರ್ಡ್ ಬೈ ಆರ್ಎಸ್ಕಾರ್ ಮಡಿಕೇರಿ, ಭಾರತಿ ರೇಡಿಯೋ ಹೌಸ್ ಮಡಿಕೇರಿ, ಗೋಣಿಗೊಪ್ಪ, ಟಾಟಾ ವೈರಾನ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್ ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಪಶ್ಚಿಮ ಘಟ್ಟ ಶ್ರೇಣಿಯ ಜನತೆಯ ಹಿತ ಪರಿಗಣಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ರಾಜ್ಯ ಸರ್ಕಾರ ಸದಾ ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡಲಿದೆ. ರಾಜ್ಯ ಸರ್ಕಾರದ ಸಂಪುಟ ಉಪಸಮಿತಿಯ ಪ್ರಮುಖರ ಭರವಸೆ. ಮಡಿಕೇರಿಯಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಜಾರಿ ಕುರಿತ ಜನಾಭಿಪ್ರಾಯ ಸಂಗ್ರಹ. 55 ಗ್ರಾಮಗಳನ್ನು ಕೈಬಿಡುವಂತೆ ಆಗ್ರಹ. ಪರಿಸರವಾದಿಗಳ ಅಭಿಪ್ರಾಯ ಮಂಡನೆಗೆ ವರದಿ ವಿರೋಧಿ ಹೋರಾಟ ಸಮಿತಿ ವಿರೋಧ. ಪರಸ್ಪರ ವಾಗ್ವಾದ. ಕುಶಾಲನಗರದಲ್ಲಿ ಒಳಚರಂಡಿ ಯೋಜನೆ ಕಾಮಗಾರಿಗೆ ಗುದ್ದಲಿ ಪೂಜೆ. ಸಚಿವರಾದ ವಿನಯ್ ಕುಮಾರ್ ಸೊರಕೆ, ದಿನೇಶ್ ಗುಂಡೂರಾವ್ ಭಾಗಿ. ಮಡಿಕೇರಿಗೆ ಸಮರ್ಪಕ ಕುಡಿಯುವ ನೀರಿನ ಯೋಜನೆ ಅಸಾಧ್ಯ ಕುರಿತು ಸಚಿವ ವಿನಯ್ ಕುಮಾರ್ ಸೊರಕೆ ವಿಷಾದ. ಬೊಯ್ಕೇರಿಯ ಬಲ್ಲೆಟ್ರಿ ಎಸ್ಟೇಟ್ನಲ್ಲಿ ವಾರ್ಷಿಕ ಪುಷ್ಪ ಪ್ರದರ್ಶನ. ಎಫ್ಎಂ ಖಾನ್ ಸಾಹೇಬರ ತೋಟದಲ್ಲಿ ಸಾರ್ವಜನಿಕರಿಗೆ ಪುಷ್ಪರಾಣಿಯರ ದರ್ಶನ. ಸುಂದರ ಪುಷ್ಪೋದ್ಯಾನದಲ್ಲಿ ನಳನಳಿಸಲಿವೆ ಹೂವುಗಳ ನರ್ತನ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರಲು ರಾಜ್ಯದ ಜನತೆಯ ಹರಕೆ. ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಸಿಎಂ ವಿರುದ್ಧ ಬಿಜೆಪಿ ಜೆಡಿಎಸ್ ಸಲ್ಲದ ತಂತ್ರ. ನಮಸ್ಕಾರ, ಟಿವಿ1 ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ರಾಜ್ಯದ ಪಶ್ಚಿಮ ಘಟ್ಟ ಶ್ರೇಣಿ ವ್ಯಾಪ್ತಿಯ ಜನರ ಹಿತವನ್ನ ಗಮನದಲ್ಲಿರಿಸಿಕೊಂಡು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ತನ್ನ ವರದಿ ನೀಡಲಿದೆ ಎಂದು ಕಸ್ತೂರಿ ರಂಗನ್ ವರದಿ ಶಿಫಾರಸು ಅನುಷ್ಠಾನ ಸಂಬಂಧಿತ ರಾಜ್ಯ ಸರ್ಕಾರದ ಸಂಪುಟ ಉಪಸಮಿತಿ ಪ್ರಮುಖರು ಭರವಸೆ ನೀಡಿದ್ದಾರೆ. ಸರ್ಕಾರ ಸದಾ ಜನರೊಂದಿಗಿರುತ್ತದೆ ಎಂದು ಸಮಿತಿ ಸದಸ್ಯರು ಹೇಳಿದ್ದಾರೆ. ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ಕೊಡಗು ಜಿಲ್ಲೆಯ ಜನಾಭಿಪ್ರಾಯ ಸಂಗ್ರಹಣೆಗಾಗಿ ಮಡಿಕೇರಿಗೆ ಬಂದಿದ್ದ ರಾಜ್ಯ ಸಂಪುಟ ಉಪಸಮಿತಿ ಪ್ರಮುಖರು ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕೊಡಗು ಸೇರಿದಂತೆ ರಾಜ್ಯದ ಪಶ್ಚಿಮ ಘಟ್ಟ ಶ್ರೇಣಿಯ ಜನತೆಯ ಹಿತವನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತನ್ನ ವರದಿ ಸಲ್ಲಿಸಲಿದೆ. ಏಪ್ರಿಲ್ 15ರವರೆಗೆ ವರದಿ ಸಲ್ಲಿಸಲು ಸಮಯಾವಕಾಶವಿದ್ದು ರಾಜ್ಯ ಸರ್ಕಾರ ವರದಿ ಸಲ್ಲಿಕೆಯಲ್ಲಿ ವಿಳಂಬ ಧೋರಣೆ ತಳೆದಿಲ್ಲ. ನಿಧಾನವಾಗಿಯಾದರೂ ಪ್ರಧಾನ ವರದಿಯನ್ನೇ ಸರ್ಕಾರ ನೀಡಲಿದೆ ಎಂದು ಸಂಪುಟ ಸಮಿತಿಯ ಅಧ್ಯಕ್ಷರೂ ಆಗಿರುವ ಅರಣ್ಯ ಸಚಿವ ಬಿ ರಮಾನಾಥ್ ರೈ ಭರವಸೆ ನೀಡಿದರು. ನಾವು ಸಾಕಷ್ಟು ಜಿಲ್ಲೆಗಳಿಗೆ ಹೋಗಿದ್ದೇವೆ. ನಾವು ಶಿವಮೊಗ್ಗ ಹೋಗಿದ್ದೇವೆ, ಇವರು ಚಿಕ್ಕಮಗಳೂರು ಹೋಗಿದ್ದೇವೆ, ಹಾಸನ ಹೋಗಿದ್ದೇವೆ, ಎಲ್ಲ ಬೆಳಗಾವಿ ಹೋಗಿದ್ದೇವೆ. ಇಲ್ಲಿ ಅದನ್ನೆಲ್ಲ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಒಳ್ಳೆಯ ಸೂಚನೆಗಳನ್ನ ನಾವು ಇನ್ಕಾರ್ಪೊರೇಟ್ ಮಾಡಿ ನಾವು ಮತ್ತೆ ವರದಿಯನ್ನು ಕೊಡ್ತೀವಿ. ಅದು ಜನರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ನಾವು ಕಳಿಸ್ತೇವೆ. ಮತ್ತೆ ತೀರ್ಮಾನ ಮಾಡ್ತಕ್ಕಂಥ ಎಲ್ಲ ರಾಜ್ಯಗಳ ಕ್ರೋಢೀಕರಿಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದು ವಿಚಾರ ಇರತಕ್ಕಂಥದ್ದು. ಬಹುಶಃ ನಾವು ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಜನಹಿತವನ್ನು ಗಮನದಲ್ಲಿಟ್ಟುಕೊಂಡು ನಾವು ಕಾರ್ಯ. ಸಮಿತಿ ಸದಸ್ಯ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಆರ್ ವಿ ದೇಶಪಾಂಡೆ ಮಾತನಾಡಿ, ರಾಜಕೀಯ ಭೇದವಿಲ್ಲದೆ ಎಲ್ಲ ಪಕ್ಷಗಳ ಪ್ರಮುಖರೊಂದಿಗೆ ಚರ್ಚೆ ನಡೆಸಿದ ಬಳಿಕವೇ ಉಪಸಂಪುಟ ಸಮಿತಿಯು ರಾಜ್ಯ ಸಚಿವ ಉಪಸಂಪುಟದಲ್ಲಿ ತನ್ನ ವರದಿ ಮಂಡಿಸಲಿದೆ. ಪರಿಸರದಂತೆಯೇ ಮಾನವನ ಜೀವ ಕೂಡ ಅತಿ ಮುಖ್ಯ. ಈ ಎರಡರ ಮಧ್ಯೆ ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಸೂಚನೆ ಬಂತು. ಈಗ ಎಂಸಿ ನಾರಾಯಣ ಹೇಳಿದ್ರು, EAS ಎಲ್ಲ ಕೈ ಬಿಡ್ರಿ ಅಂತ ಹೇಳಿದ್ರು. ವಿಲ್ ಎಕ್ಸಾಮಿನ್ ದ್ಯಾಟ್. ಅಲ್ಟಿಮೇಟ್ಲಿ ನಮಗೂ ಗೊತ್ತು, ನಾವು ಪಶ್ಚಿಮ ಘಟ್ಟದಿಂದ ಬರ್ತೇವೆ, ಬಹಳ ಕಷ್ಟ ಇದೆ, ಜೀವನ ಮಾಡೋದು ಕಷ್ಟ ಇದೆ, ಬೋರ್ವೆಲ್ ಹೊಡಿಲಿಕ್ಕೆ ಆಗೋದಿಲ್ಲ, ರಸ್ತೆ ಮಾಡಬಹುದಿಲ್ಲ. ಹಾಗಾಗಿ ನಮಗೂ ಅದ್ರ ಬಗ್ಗೆ ಚಿಂತನೆ ಇದೆ. ಹಾಗಾಗಿ ಇದು ಪಕ್ಷಾತೀತವಾಗಿ ನಿರ್ಣಯ ಆಗಬೇಕಿನ ಯಾರಿಗೂ ಯಾವುದು ರಾಜಕೀಯ ಪಕ್ಷದ ಮೊತ್ತ ಅಲ್ಲ. ಹಾಗಾಗಿ ನಾವು ಬಂದಿದ್ದೇವೆ. ಒಳ್ಳೆಯ ಸಲಹೆಗಳು ಈ ಭಾಗದ ಶಾಸಕರು, ನಮ್ಮ MLCಗಳು, ಎಕ್ಸ್ ಮಿನಿಸ್ಟರ್ಸು, ಸುಬ್ಬಯ್ಯನವರು ಎಲ್ಲ ಕೊಟ್ಟಿದ್ದಾರೆ. ಗಮನಿಸಿ ಸರ್ಕಾರ ನಿರ್ಣಯ ತಗೊಳ್ತಿದೆ. ನಾನು ಸಚಿವರಿಗೆ, ನಮ್ಮ ಚೇರ್ಮನ್ ಅವರು ಅವ್ರನ್ನ ವಿನಂತಿ ಮಾಡಿದ್ದೇನೆ, ಕ್ಯಾಬಿನೆಟ್ ಸಬ್ಮಿಟ್ ಕಮಿಟಿ ನಮ್ಮ ನಿರ್ಣಯ ಆದ ನಂತರ ಸಚಿವ ಸಂಪುಟ ಮುಗಿದ ಮುಂಚೆ ಪುನಃ ಕೆಲವು ಕನ್ಸಲ್ಟ್ ಜನರನ್ನು ಕರಿತೇವೆ. ಪುನಃ MLAs ಇರ್ಬೋದು, MLCs ಇರ್ಬೋದು, ಕೆಲವು ಎಕ್ಸ್ಪರ್ಟ್ಸ್ ಇರುವಾಗ ಕರೆಸಿ ಅವ್ರ ಕಡೆ ಚರ್ಚೆ ಮಾಡಿ ಗೋ ಟು ಕ್ಯಾಬಿನೆಟ್. ಬಟ್ ಅಲ್ಟಿಮೇಟ್ಲಿ ನಿರ್ಣಯ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಹಾಗಾಗಿ ನಮ್ಮೆಲ್ಲ ಯಾರು ಗುಬ್ಬಿ ಕೊಡಿಸೋದು ಬೇಡ. ಸಂಪುಟ ಉಪಸಮಿತಿ ಸದಸ್ಯರಾದ ಕಾನೂನು ಸಚಿವ ಟಿಬಿ ಜಯಚಂದ್ರ,
ನಗರಾಭಿವೃದ್ಧಿ ಸಚಿವ ವಿನಯ್ ಕುಮಾರ್ ಸೊರಕೆ, ರಾಜ್ಯ ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮದನ್ ಗೋಪಾಲ್ ಸೇರಿದಂತೆ ವಿವಿಧ ಇಲಾಖೆಗಳ ಉನ್ನತಾಧಿಕಾರಿಗಳು ಹಾಜರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಜಾರಿ ಸಂಬಂಧಿತ ಜನಾಭಿಪ್ರಾಯ ಸಂಗ್ರಹಣೆಗಾಗಿ ಕೊಡಗಿಗೆ ಆಗಮಿಸಿದ ಸಚಿವ ಸಂಪುಟ ಸಮಿತಿ ಮುಂದೆ ವರದಿ ವಿರೋಧಿಸಿದ ಅನೇಕ ಅಭಿಪ್ರಾಯಗಳು ವ್ಯಕ್ತವಾದವು. ಕಸ್ತೂರಿ ರಂಗನ್ ವರದಿ ವ್ಯಾಪ್ತಿಯಿಂದ ಈಗಾಗಲೇ ಗುರುತಿಸಲಾದ ಜಿಲ್ಲೆಯ 55 ಗ್ರಾಮಗಳನ್ನು ಕೈಬಿಡಬೇಕು ಎಂದು ಹಲವು ಪ್ರಮುಖರು ಸಮಿತಿ ಸದಸ್ಯರನ್ನ ಒತ್ತಾಯಿಸಿದರು. ಅರಣ್ಯ ಸಚಿವ ಬಿ ರಮಾನಾಥ ರೈ ನೇತೃತ್ವದ ರಾಜ್ಯ ಸಚಿವ ಸಂಪುಟದ ಉಪಸಮಿತಿ ಸದಸ್ಯರು ಮಡಿಕೇರಿಯಲ್ಲಿ ಕಸ್ತೂರಿ ರಂಗನ್ ವರದಿ ಸಂಬಂಧಿತ ಜನಾಭಿಪ್ರಾಯ ಸಂಗ್ರಹಿಸುವ ಸಭೆ ನಡೆಸಿತು. ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ಪರವಾಗಿ ವಿಚಾರ ಮಂಡಿಸಿದ ಹಿರಿಯ ರಾಜಕಾರಣಿ ಎಕೆ ಸುಬ್ಬಯ್ಯ, ಪಶ್ಚಿಮ ಘಟ್ಟ ಪ್ರದೇಶದ ವ್ಯಾಪ್ತಿಯ ಬಗ್ಗೆ ನಿರ್ದಿಷ್ಟತೆಯೇ ಇಲ್ಲದಾಗಿದೆ. ಮೊದಲು ಪಶ್ಚಿಮ ಘಟ್ಟ ಶ್ರೇಣಿ ಸರ್ವೆ ನಡೆಸಿ ಘಟ್ಟದ ಗಡಿ ಗುರುತಿಸಬೇಕಾಗಿದೆ. ಇಡೀ ಭಾರತ ಹೇಗೆ ಹಿಮಾಲಯ ಅಲ್ಲವೋ ಹಾಗೆಯೇ ಇಡೀ ಕೊಡಗು ಕಾಡಲ್ಲ ಎಂದು ಪ್ರತಿಪಾದಿಸಿದರು. ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದ್ರೆ ಕೊಡಗಿನ ಜನ ತೀವ್ರ ರೀತಿಯಲ್ಲಿ ನಲುಗುತ್ತಾರೆ ಎಂದು ಎಚ್ಚರಿಸಿದ ಸುಬ್ಬಯ್ಯ, ನನ್ನ ತೋಟದಲ್ಲಿ ಬೆಳೆಸಿದ ಮರ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ಬೇಕು ಎಂಬುದು ಯಾವ ರೀತಿಯ ಕಾನೂನು ಎಂದು ಕಟುವಾಗಿ ಪ್ರಶ್ನಿಸಿದರು. ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಸಚಿವರು ಹದ್ದುಬಸ್ತಿನಲ್ಲಿಡಬೇಕೆಂದು ಎಕೆ ಸುಬ್ಬಯ್ಯ ಒತ್ತಾಯಿಸಿದರು. ಯಾವ ರೀತಿ ನಮ್ಮ ಇಲ್ಲಿಯ ಕೃಷಿಕ ವರ್ಗ ಅನುಭವಿಸಿದ ಕಷ್ಟವನ್ನ ನರಳಿದ್ದಾರೆ, ನರಕ ಯಾತನೆಯನ್ನ ಅನುಭವಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಸ್ತೂರಿ ರಂಗನ್ ವರದಿಯ ವಿರುದ್ಧ ಜನ ಸಿಡಿದಿದ್ದಾರೆ. ಬರ್ತಾ ಎಲ್ಲಿ ಬರ್ತದಂದ್ರೆ, ನಾನು ತೋಟದಲ್ಲಿ ನಟ್ಟು ಬೆಳೆಸಿದ ಮರ ನಂದಲ್ಲ ಅಂತ ಹೇಳ್ತಾರೆ ಅರಣ್ಯ. ನನ್ನ ತೋಟದಲ್ಲಿ ನಾನು ನಟ್ಟು ಬೆಳೆಸೋದು ನಮ್ದಲ್ಲ ಅಂತ ಮೇಲೆ ಅದನ್ನ ಯಾಕೆ ನಡ್ಬೇಕು? ನಾವು ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ಯಾವುದು? ಅದರದೊಂದು ಈಗ ನಮ್ದೊಂದು ಕೊಡಗು ಜಿಲ್ಲೆಯ ಒಂದು ವಿಲೇಜ್ ಮ್ಯಾಪ್ ಸಿಗುತ್ತೆ, ಮ್ಯಾಪ್ ಸಿಗುತ್ತೆ. ಹಾಗೆ ಪಶ್ಚಿಮ ಘಟ್ಟದೊಂದು ಮ್ಯಾಪ್ ಇದೆಯಾ? ಪಶ್ಚಿಮ ಘಟ್ಟ ತಪ್ಪಲ ಪ್ರದೇಶ ಇರ್ಬೋದು. ಇಡೀ ದಕ್ಷಿಣ ಭಾರತವನ್ನು ಪಶ್ಚಿಮ ಘಟ್ಟ ಅಂತ ಹೇಳೋದ್ರಿಂದ ಒಂದು ಮ್ಯಾಪ್ ತಯಾರಿಸಿ ಅದು ಜನರ ಮುಂದೆ ಇಡುವಲ್ಲಿವರೆಗೆ ಯಾವುದೇ ವರದಿ ಕಾರ್ಯಸಾಧ್ಯವಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಕಸ್ತೂರಿ ರಂಗನ್ ವರದಿಗೆ ಜಿಲ್ಲೆಯ ಗ್ರಾಮಗಳ ಪಟ್ಟಿ ನೀಡಿದ್ದು ಯಾರು ಎಂದು ಪ್ರಶ್ನಿಸಿದರಲ್ಲದೆ, ಅರಣ್ಯ ಇಲಾಖಾಧಿಕಾರಿಗಳ ಕೈವಾಡದಿಂದಾಗಿ ಇಷ್ಟ ಬಂದ ರೀತಿಯಲ್ಲಿ ಜಿಲ್ಲೆಯ ಗ್ರಾಮಗಳನ್ನು ವರದಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಜಾರಿಗೆ ಮುನ್ನ ಜಿಲ್ಲೆಯ ಗ್ರಾಮಗಳ ಭೌತಿಕ ಸರ್ವೆ ಅತ್ಯಗತ್ಯ, ಜೊತೆಗೆ ಸ್ಥಳ ಪರಿಶೀಲನೆಯೂ ಅಗತ್ಯ ಎಂದು ಬೋಪಯ್ಯ ಒತ್ತಾಯಿಸಿದರು. ಗ್ರಾಮಗಳನ್ನು ಇವತ್ತು ಗುರುತು ಮಾಡಿದ್ರಲ್ಲ, ಏನ್ ಬೇಸಿಸ್, ಯಾರು ಇವರಿಗೆ ರೆಕಮೆಂಡ್ ಮಾಡಿದವರು? ಆ ವಿಲೇಜ್ಗಳು ಅದು ಚೇರಂಗಾಲ ಬರ್ತದೆ, ಕೋರಾಟ ತಣಿಮಾನ ಬರ್ತದೆ. ಅದು ಎರಡನ್ನು ಡಿಕ್ಲೇರ್ ಮಾಡಿದ್ದೀರಲ್ಲ, ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ವಿನಾಶದವ್ರಿಗೆ ಹೋಗ್ಬೇಕಾ? ನಾಳೆ ಅಲ್ಲಿಗೆ ತಾನೇ ತಲುಪೋದು. ನಮ್ಮ ಭಾವನೆಗಳನ್ನ ಕೆದಕುವಂತ ಕೆಲಸ ಯಾಕೆ ಕೊಡ್ತೀವಿ? ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಸಿ ನಾಣಿಯ ಮಾತನಾಡಿ, ಕಾಡು ಕಡಿಮೆಯಾಗುತ್ತಿರುವ ಈ ದಿನಗಳಲ್ಲಿ ಅರಣ್ಯ ರಕ್ಷಣೆ ಎಲ್ಲರ ಕರ್ತವ್ಯವಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಅರಣ್ಯ ನಾಶಕ್ಕೆ ಕಡಿವಾಣ ಹಾಕಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರಲ್ಲದೆ, ಜಿಲ್ಲೆಯ ಸೂಕ್ಷ್ಮ ಪರಿಸರ ತಾಣಗಳನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳನ್ನು ಬೇಕಿದ್ದರೆ ಕಸ್ತೂರಿ ರಂಗನ್ ವರದಿಗೆ ಸೇರ್ಪಡೆಗೊಳಿಸಬಹುದೆಂದು ಸಲಹೆ ನೀಡಿದರು. ಪರಿಸರ ಸೂಕ್ಷ್ಮ ವಲಯ ಜಮೀನುಗಳಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದಕ್ಕೆ ಯಾವ ಕಾನೂನಲ್ಲಿ ನೀವು ಇದನ್ನು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀವಿ. ಈಗ ನೀವು ಇದೆಲ್ಲ ಮಾಡ್ಲಿಕ್ಕೆ ಯಾಕೆ ನೀವು ವೆಸ್ಟರ್ನ್ ಘಾಟನ್ನ ಅದನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಸೇರಿಸಬೇಕು ಅಂತಾನೆ. ಅಂಡ್ ವೆಸ್ಟರ್ನ್ ಘಾಟನ್ನ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಸೇರಿಸಬೇಕಾದ್ರೆ ನಮ್ಮ ಯುನೆಸ್ಕೋದವ್ರು ಮಾಡಿರ್ತಕ್ಕಂಥ ಗೈಡ್ಲೈನ್ಸ್ ಮಾಡುವುದೇಶಿ ಅಲ್ಲಿ ಅವರು ಬಫರ್ ಝೋನ್ ಅಂತ ಹೇಳಿದ್ದಾರೆ. ಬಫರ್ ಆ ಬಫರ್ ಝೋನ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಬಫರ್ ಝೋನ್ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದ ಪ್ರೊಟೆಕ್ಟೆಡ್ ಏರಿಯಾ. But that buffer zone, let me tell you, maybe in relation to a protected area and non-protected areas, adjacent to that, if it is your land, if it is the government land, okay. If it is the private land, ಶಾಸಕ ಅಪ್ಪಚ್ಚು ರಂಜನ್, ವರದಿ ವಿರೋಧಿ ಹೋರಾಟ ಸಮಿತಿ ಪ್ರಮುಖ ಚೇರಂಡಾನಂದ ಸುಬ್ಬಯ್ಯ, ಬಿಎಂ ರಾಜು, ಸಿಎಸ್ ಅರುಣ್ ಮಾಚಯ್ಯ, ಎಂಬಿ ದೇವಯ್ಯ, ಎಸ್ಜಿ ಮೇದಪ್ಪ, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ವಿಪಿ ಶಶಿಧರ್ ಸಭೆಯಲ್ಲಿ ಮಾತನಾಡಿ, ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬಾರದು. ಈಗ ಗುರುತಿಸಿರುವ 55 ಗ್ರಾಮಗಳನ್ನು ವರದಿ ವ್ಯಾಪ್ತಿಯಿಂದ ಕೈಬಿಡಬೇಕೆಂದು ಒತ್ತಾಯಿಸಿದರು. ಟಿವಿ1 ನ್ಯೂಸ್ ಮಡಿಕೇರಿ. ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರವಾಗಿ ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಪರಿಸರವಾದಿಗಳು ಅಭಿಪ್ರಾಯ ಮಂಡಿಸಲು ವರದಿ ವಿರೋಧಿ ಹೋರಾಟ ಸಮಿತಿ ಪ್ರಮುಖರು ಅವಕಾಶ ನೀಡಲಿಲ್ಲ. ಈ ಸಂದರ್ಭ ಪರಸ್ಪರ ವಾಗ್ವಾದ ನಡೆದು ಬಿಗುವಿನ ವಾತಾವರಣ ಸೃಷ್ಟಿಯಾಯಿತು. ಕೋಟೆಯಲ್ಲಿ ಪೊಲೀಸ್ ಭದ್ರಕೋಟೆಯೇ ನಿರ್ಮಾಣವಾಗಿತ್ತು.
ಮಡಿಕೇರಿಯ ಕೋಟೆಹಳ್ಳಿ ವಿಧಾನಸಭಾಂಗಣದಲ್ಲಿ ಜರುಗಿದ ರಾಜ್ಯ ಸಚಿವ ಸಂಪುಟ ಉಪಸಮಿತಿ ನೇತೃತ್ವದ ಸಭೆಯಲ್ಲಿ ಪರಿಸರವಾದಿಗಳು ಮತ್ತು ವರದಿ ವಿರೋಧಿ ಹೋರಾಟ ಸಮಿತಿಯ ಪ್ರಮುಖರಿಗೂ ಬಿರುಸಿನ ವಾಗ್ವಾದವೇ ನಡೆಯಿತು. ವರದಿ ವಿರೋಧಿ ಹೋರಾಟ ಸಮಿತಿಯ ಪ್ರಮುಖರ ಅನಿಸಿಕೆ ಆಲಿಸಿದ ಸಮಿತಿ ಸದಸ್ಯರ ಮುಂದೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಲು ಕಸ್ತೂರಿ ರಂಗನ್ ವರದಿ ಸತ್ಯಾನ್ವೇಷಣೆ ಸಮಿತಿ ಮತ್ತು ಪರಿಸರ ಸಂಘಟನೆಗಳ ಪ್ರಮುಖರು ತೆರಳುತ್ತಿದ್ದಂತೆಯೇ ಮನುಮುತ್ತಪ್ಪ ಪರಿಸರವಾದಿಗಳು ಅಭಿಪ್ರಾಯ ವ್ಯಕ್ತಪಡಿಸಲು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಈ ಸಂದರ್ಭ ಶಾಸಕರಾದ ಕೆಜಿ ಬೋಪಯ್ಯ ಮತ್ತು ಅಪ್ಪಚ್ಚುರಂಜನ್ ಕೂಡ ಪ್ರಬಲ ವಿರೋಧ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಪರಿಸರವಾದಿಗಳ ವಿರುದ್ಧ ಆಕ್ರೋಶದ ಧಿಕ್ಕಾರಗಳು ಮೊಳಗಿದವು. ಈ ಸಂದರ್ಭ ಸಮಿತಿ ಅಧ್ಯಕ್ಷ ರಮಾನಾಥ್ ರೈ ಮತ್ತು ಸಚಿವ ದೇಶಪಾಂಡೆ ಎಲ್ಲರಿಗೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಇದೆ ಎಂದು ಹೇಳಿದರಾದರೂ ಪರಿಸರವಾದಿಗಳ ವಾದ ಮಂಡಿಸಲು ಗದ್ದಲಗಳಲ್ಲಿ ಅವಕಾಶ ದೊರಕದಾಯಿತು. ಕೆಲವರು ಆಕ್ರೋಶಭರಿತರಾಗಿ ಪರಿಸರವಾದಿಗಳನ್ನು ಸಭೆಯಿಂದ ಹೊರಕಳುಹಿಸಲು ಮುಂದಾದರು. ಈ ಸಂದರ್ಭ ನಿರ್ಮಾಣವಾದ ಬಿಗುವಿನ ವಾತಾವರಣದಲ್ಲಿ ವರದಿ ವಿರೋಧಿ ಹೋರಾಟ ಸಮಿತಿ ಪ್ರಮುಖರು ಮತ್ತು ಪರಿಸರವಾದಿಗಳ ಮಧ್ಯೆ ಬಿರುಸಿನ ಮಾತಿನ ಚಕಮಕಿ ಕಂಡುಬಂತು. ಅವಕಾಶ ನಿರಾಕರಿಸಿದ್ದನ್ನು ಪ್ರತಿಭಟಿಸಿ ಸತ್ಯಾನ್ವೇಷಣೆ ಸಮಿತಿ ಸಂಚಾಲಕ ಸನ್ನಿ ಸೋಮಯ್ಯ ಕೆಲ ಹೊತ್ತು ಧರಣಿ ನಡೆಸಿದರು. ಪರಿಸರವಾದಿಗಳಿಗೆ ಪೊಲೀಸ್ ರಕ್ಷಣೆಯನ್ನು ಜಿಲ್ಲಾಡಳಿತದಿಂದ ನೀಡಲಾಯಿತು. ನಾನು ಕೊಡಗಿನಲ್ಲಿ ಹುಟ್ಟಿದ್ದು, ನನಗೆ ಸಂಪೂರ್ಣ ಅಧಿಕಾರ ಇದೆ. ಎಲ್ಲ ಗೊತ್ತು ನಿಮ್ದು ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಾ. ಕಾರ್ಯದರ್ಶಿಗಳು ಇದರಲ್ಲಿ ಸ್ಥಾಪನೆ ಹಿತಾಸಕ್ತಿ ಸರ್ ಇವರಿಗೆ ವಿಶೇಷ ಆಸಕ್ತಿ ನೀವು ಮಾತಾಡಿ. ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲರೂ ಮಾತಾಡಿ. ಎಲ್ಲರ ವಾದ ಆಲಿಸಬೇಕಾದ ಸಚಿವ ಸಂಪುಟ ಉಪಸಮಿತಿಯು ತಮ್ಮ ಮಾತು ಕೇಳಲು ಅವಕಾಶ ನೀಡಲಿಲ್ಲ ಎಂದು ಪರಿಸರವಾದಿ ಎಂಕೆ ಸತೀಶ್ ಅಪ್ಪಚ್ಚು ದೂರಿದರು. ಸುಮಾರು 3 ಗಂಟೆಗಳ ಕಾಲ ಸುಗಮವಾಗಿ ಸಾಗಿದ್ದ ಸಭೆಯ ಅಂತ್ಯದಲ್ಲಿ ಉಂಟಾದ ಬಿಗುವಿನ ವಾತಾವರಣ ಸಾಕಷ್ಟು ಗೊಂದಲಕ್ಕೂ ಕಾರಣವಾಯಿತು. ಸಮಿತಿ ಸಭೆಯ ಹಿನ್ನೆಲೆಯಲ್ಲಿ ಮಡಿಕೇರಿ ಕೋಟೆಯಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದ್ರೆ ಕೋಟೆಯ ಹಳೆ ವಿಧಾನಸಭಾಂಗಣದಲ್ಲಿ ಪೊಲೀಸ್ ಕೋಟೆಯನ್ನೇ ನಿರ್ಮಿಸಲಾಗಿತ್ತು. ಟಿವಿ1 ನ್ಯೂಸ್ ಮಡಿಕೇರಿ. ಜೀವನದಿ ಕಾವೇರಿಯ ತವರು ಜಿಲ್ಲೆಯ ಮಡಿಕೇರಿಗೆ ಇನ್ನೂ ಸಮರ್ಪಕವಾಗಿ ಕುಡಿಯುವ ನೀರಿನ ಯೋಜನೆ ಜಾರಿಗೊಳಿಸಲು ಅಸಾಧ್ಯವಾಗಿದೆ ಎಂದು ರಾಜ್ಯ ನಗರಾಭಿವೃದ್ಧಿ ಇಲಾಖೆ ಸಚಿವ ವಿನಯ್ ಕುಮಾರ್ ಸೊರಕೆ ವಿಷಾದಿಸಿದ್ದಾರೆ.
ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಒಳಚರಂಡಿ ಯೋಜನೆ ಕಾಮಗಾರಿಗೆ ರಾಜ್ಯ ನಗರಾಭಿವೃದ್ಧಿ ಸಚಿವ ವಿನಯ್ ಕುಮಾರ್ ಸೊರಕೆ ಹಾಗೂ ಆಹಾರ ಸಚಿವ ದಿನೇಶ್ ಗುಂಡೂರಾವ್ ಜಂಟಿಯಾಗಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಸಚಿವ ವಿನಯ್ ಕುಮಾರ್ ಸೊರಕೆ, ಗುಂಡೂರಾವ್ ಶಿಷ್ಯನಾಗಿರುವ ತನ್ನನ್ನು ರಾಜಕೀಯಕ್ಕೆ ಕರೆತಂದ ಗುರು ಗುಂಡೂರಾಯರಾಗಿದ್ದಾರೆ. ರಾಯರ ಹುಟ್ಟೂರಾದ ಕುಶಾಲನಗರಕ್ಕೆ ಸರ್ಕಾರದಿಂದ ದೊರಕಬೇಕಾದ ಸೌಲಭ್ಯಗಳನ್ನು ವಿಳಂಬ ಮಾಡದೆ ಕಲ್ಪಿಸಬೇಕಾಗಿರುವುದು ತನ್ನ ಕರ್ತವ್ಯವೂ ಆಗಿದೆ ಎಂದು ಅಭಿಮಾನದಿಂದ ನುಡಿದರು. ನಾವೆಲ್ಲ ರಾಜಕೀಯ ಪ್ರವೇಶ ಆಗಿರುವಂಥದ್ದು ದಿವಂಗತ ಗುಂಡೂರಾಯರ ಸಂದರ್ಭದಲ್ಲಿ ನಮ್ಮ ನಾಯಕರವರು, ಒಬ್ಬ ಧೀಮಂತ ನಾಯಕ ಸುತ ಗುಂಡೂರಾಯರವರು ಅವರ ಊರಿನಲ್ಲಿ ಇವತ್ತು ಇಲ್ಲಿಯ ಸ್ವಚ್ಛತೆಗೆ ಹೆಚ್ಚು ರೀತಿಯ ಒತ್ತು ಕೊಟ್ಟು ಒಳಚರಂಡಿ ವ್ಯವಸ್ಥೆಯ ಒಂದು ಕಾಮಗಾರಿಗೆ ಚಾಲನೆ ಕೊಡುವಂಥದ್ದು ಅವರಿಗೆ ಸಲ್ಲಿಕೆ ಮಾಡುವಂಥ ಒಂದು ಸಣ್ಣ ಕಾಣಿಕೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾವೇರಿ ನದಿ ಕಲುಷಿತಗೊಳ್ಳುವುದನ್ನು ತಡೆಗಟ್ಟಲು ಸಮರ್ಪಕವಾದ ಕಸ ನಿರ್ವಹಣೆಗೈಯಲು ಯೋಜನೆಯನ್ನ ಸಿದ್ಧಪಡಿಸುವ ಅಗತ್ಯವಿದೆ ಎಂದು ಹೇಳಿದ ಸೊರಕೆ, ಕಾವೇರಿ ನದಿ ಸುಮಾರು 8 ಕೋಟಿ ಜನರಿಗೆ ಕುಡಿಯುವ ನೀರು ನೀಡುತ್ತಿದ್ದಾಳೆ. ಆದರೆ ಕಾವೇರಿ ತವರು ಜಿಲ್ಲೆಯ ಕೇಂದ್ರವಾದ ಮಡಿಕೇರಿಯ ಜನರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಈವರೆಗೂ ಜಾರಿಗೊಳಿಸದೇ ಇರುವುದು ವಿಷಾದ ಎಂದರು. ಮಡಿಕೇರಿಗೆ ಕುಡಿಯುವ ನೀರಿನ ಯೋಜನೆಗಾಗಿ ಜಾರಿಗೆ ತಂದ ಕುಂಡಮೇಸ್ತ್ರಿ ಯೋಜನೆ 8 ಕೋಟಿ ರೂಪಾಯಿಯಿಂದ ಆರಂಭವಾಗಿ 70 ಕೋಟಿ ರೂಪಾಯಿ ವೆಚ್ಚ ಮಾಡಿದರೂ ಇನ್ನೂ ಈ ಯೋಜನೆ ಕಾರ್ಯಗತಗೊಳ್ಳಲಿಲ್ಲ ಎಂದು ಸಚಿವರು ಬೇಸರ ವ್ಯಕ್ತಪಡಿಸಿದರು. ಮತ್ತೆ ಇವತ್ತು ಒಳಚರಂಡಿ ವ್ಯವಸ್ಥೆ, ನಾನು ಮಡಿಕೇರಿಗೆ ಬಂದಿದ್ದೆ, ಅಲ್ಲೊಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. 8 ಕೋಟಿಯಿಂದ ಪ್ರಾರಂಭ ಆಗಿರುವಂತಹ ಯೋಜನೆ ಇವತ್ತು 70 ಕೋಟಿ ಬೇಕು ಅಂತ ಹೇಳ್ತಾರೆ ಕುಂಡಮೇಸ್ತ್ರಿ. ಆದ್ರೆ ಶಾಶ್ವತವಾದಂತ ನೀರು ಕೊಡ್ಲಿಕ್ಕೆ ಅದರಿಂದ ಸಾಧ್ಯ ಆಗುದಿಲ್ಲ. ಬೆರ್ತಿಯಿಂದ ನೀರು ತರಬೇಕು. ಇವತ್ತು ಇಡೀ ಕಾವೇರಿ ಮಡಿಕೇರಿಯ ಜನ ಇವತ್ತು ಕಾವೇರಿಯಿಂದ 8 ಕೋಟಿ ಜನರಿಗೆ ನೀರು ಕೊಡ್ತಾ ಇದ್ದಾರೆ, ನೀರಾವರಿಗೆ ಕುಡಿಲಿಕ್ಕೆ ನೀರು. ಆದ್ರೆ ಇಲ್ಲಿ ಮಾತ್ರ ಮಡಿಕೇರಿಯಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಕೊಡುವಂಥದ್ದು ಅದು ಸಾಧ್ಯ ಆಗ್ಲಿಕ್ಕಿಲ್ಲ. ಮಡಿಕೇರಿಗೆ ಬೆರ್ತಿ ಮುಖಾಂತರ ಶಾಶ್ವತವಾದಂತ ನೀರು ಕೊಡಬೇಕು ಅನ್ನೋ ರೀತಿಯ ಯೋಜನೆಗೆ ಚಾಲನೆ ಕೊಡ್ತಾ ಇದ್ದೀವಿ. ಇವಾಗಲೇ ಅದಕ್ಕೆ ಬೇಕಾಗುವಂತ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿಕೊಂಡಿದ್ದೀವಿ. ಮುಂದಿನ ಹಂತದಲ್ಲಿ ಅದನ್ನು ಮಂಜೂರು ಮಾಡಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ರಾಜಕೀಯವಾಗಿ ತನ್ನ ತಂದೆ ದಿವಂಗತ ಗುಂಡೂರಾವ್ ಅವರಿಗೆ ಜನ್ಮ ಕೊಟ್ಟ ಕುಶಾಲನಗರವನ್ನ ಎಂದೆಂದಿಗೂ ಮರೆಯುವಂತಿಲ್ಲ. ಈ ಊರಿನ ಜನ ನನ್ನ ತಂದೆಯನ್ನ ಪಂಚಾಯಿತಿ ಸದಸ್ಯನಿಂದ ಹಿಡಿದು ಮುಖ್ಯಮಂತ್ರಿಗಳಾಗುವ ತನಕ ಆಶೀರ್ವದಿಸಿದ್ದಾರೆ. ತಾನು ಕೂಡ ಈ ಊರಿಗೆ ಏನಾದರೂ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆಂದು ಭರವಸೆ ನೀಡಿದರು. ಇಲ್ಲಿ ಮುನ್ಸಿಪಲ್ ಅಧ್ಯಕ್ಷರಾಗಿ, ಮುನ್ಸಿಪಲ್ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಶಾಸಕರಾಗಿ ಮತ್ತು ಸಚಿವರಾಗಿ ಈ ನಾಡಿನ ಮುಖ್ಯಮಂತ್ರಿ ಆಗುವಂತ ಅವಕಾಶ ಕೂಡ ಈ ಜನತೆಯ ಆಶೀರ್ವಾದದಿಂದ ಮತ್ತು ಬೆಂಬಲದಿಂದ ಆಗಿರ್ತಕ್ಕಂಥದ್ದು. ಅದು ನಾವು ಒಂದು ರೀತಿಯಾಗಿ ಇತಿಹಾಸನೇ. ಆದ್ದರಿಂದ ಆ ಒಂದು ಏನು ಅವರ ಒಂದು ಬೆಳವಣಿಗೆ, ಇವತ್ತು ನಾನು ಕೂಡ ಇಲ್ಲಿ ಮಂತ್ರಿಯಾಗಿ ನಿಂತ್ಕೊಂಡು ಇಲ್ಲಿ ನಾನು ನಿಮ್ಮ ಮುಂದೆ ಭಾಷಣ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ಅಂತ ಹೇಳಿದ್ರೆ, ಒಂದು ರೀತಿಯಾಗಿ ನೀವು ನಮ್ಮ ತಂದೆಯವ್ರನ್ನ ಬೆಳೆಸಿದ್ದಕ್ಕೆ, ಅದರಿಂದ ಆ ಒಂದು ರಾಜಕೀಯದ ಒಂದು ಏನು ಆಶೀರ್ವಾದ ಇತ್ತು, ಅದ್ರ ಮುಖಾಂತರ ನಾನು ಕೂಡ ರಾಜಕೀಯಕ್ಕೆ ಬರುವಂತ ಅವಕಾಶ ಆಗಿ ಇವತ್ತು ಶಾಸಕನಾಗಿ ಸಚಿವನಾಗಿ ಬರೋದಕ್ಕೆ ಕೊಡಗಿನ ಪಾತ್ರ ಕೂಡ ಇದೆ ಮತ್ತು ಕೊಡಗಿನ ಋಣ ಕೂಡ ಇದೆ ಅಂತ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಜಲಮಂಡಳಿ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ, ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ಲೋಕೇಶ್, ಕುಶಾಲನಗರ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಪಾರ್ವತಿ ಹಾಜರಿದ್ದರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಎಫ್ಎಂ ಖಾನ್ ಎಂಬ ಹೆಸರು ಹೇಳಿದೊಡನೆ ನೆನಪಿಗೆ ಬರೋದು ಸುಂದರ ಪುಷ್ಪೋದ್ಯಾನ. ಒಂದು ಕಾಲದ ಜನಪ್ರಿಯ ರಾಜಕಾರಣಿ ಈಗ ತಮ್ಮ ತೋಟದಲ್ಲಿ ಸಾವಿರಾರು ಆಕರ್ಷಕ ಪುಷ್ಪಗಳನ್ನ ಬೆಳೆಸಿ ಖ್ಯಾತರಾಗಿದ್ದಾರೆ. ಖಾನ್ ಸಾಹೇಬರ ಪುಷ್ಪೋದ್ಯಾನ ಭಾನುವಾರ ಮತ್ತು ಸೋಮವಾರ ಸಾರ್ವಜನಿಕರ ದರ್ಶನಕ್ಕೆ ತೆರೆದಿದೆ. ಪುಷ್ಪ ಸೌಂದರ್ಯದ ಕುರಿತಾಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದ ಪ್ರಮುಖ ಖಾಸಗಿ ಪುಷ್ಪೋದ್ಯಾನಗಳಲ್ಲಿ ಒಂದಾಗಿರುವ ಮಡಿಕೇರಿ ಬಳಿಯ ಬೊಯ್ಕೇರಿಯ ಬಲಿಯಟ್ರಿ ಎಸ್ಟೇಟ್ನಲ್ಲಿ ವಾರ್ಷಿಕ ಪುಷ್ಪ ಪ್ರದರ್ಶನ ಭಾನುವಾರ ಮತ್ತು ಸೋಮವಾರ ಜರುಗಲಿದೆ. ನೂರಾರು ತಳಿಯ ಸಾವಿರಾರು ಪುಷ್ಪ ಬೆಡಗಿಯರು ನೋಡುಗರ ಕಣ್ಣನ್ನ ಸೆಳೆಯಲು ಸಿದ್ಧವಾಗಿದ್ದು, 2 ದಿನಗಳ ಪುಷ್ಪ ಪ್ರದರ್ಶನಕ್ಕೆ ರಾಜ್ಯದ ಹಲವಾರು ಭಾಗಗಳಿಂದ ಸಂದರ್ಶಕರನ್ನ ನಿರೀಕ್ಷಿಸಲಾಗಿದೆ. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಸಂದರ್ಭ ದೆಹಲಿಯಲ್ಲಿ ಪ್ರಭಾವಿ ರಾಜಕಾರಣಿಯಾಗಿದ್ದ ರಾಜ್ಯಸಭಾ ಸದಸ್ಯ ಎಫ್ಎಂ ಖಾನ್ ಅವರ ಪುಷ್ಪ ಪ್ರೇಮದ ಫಲವಾಗಿ ಕಳೆದ 11 ವರ್ಷಗಳಿಂದ ವಾರ್ಷಿಕ ಪುಷ್ಪ ಪ್ರದರ್ಶನ ಖಾನ್ ಅವರ ತೋಟದಲ್ಲಿ ನಡೆಯುತ್ತಿದೆ.
ಬೊಯ್ಕೇರಿಯ ಬಲ್ಯಟ್ರಿ ಎಸ್ಟೇಟ್ನಲ್ಲಿರುವ ಎಫ್ಎಂ ಖಾನ್ ಅವರ ಆಕರ್ಷಕ ಬಂಗಲೆ ಮುಂಬದಿಯೇ ಇರುವ 4 ಎಕರೆಗಳಷ್ಟು ವಿಸ್ತಾರವಾದ ಪುಷ್ಪೋದ್ಯಾನದಲ್ಲಿ ಬಗೆ ಬಗೆಯ ಹೂವುಗಳು ನೋಡುಗರ ಮನಸೆಳೆಯುತ್ತಿದೆ. ಕಾಲೆ, ಗೆಲಾಕ್ಸೋವಾ, ಫ್ಲೆಕ್ಟಿಯತಸ್, ಇಂಪಾರ್ಟೆನ್ಸ್, ಡೈಸಿ, ಜರ್ಬರಾ, ಕಾಕ್ಸ್ಕೋಂಬ್, ಪಿಂಕ್ಸ್ ಸ್ಪೈಡರ್, ಅಂಥೋರಿಯಂ, ಕ್ರೋಟಾನ್, ಬೋಗನ್ವಿಲ್ಲಾ, ಬರ್ಡ್ ಆಫ್ ಪ್ಯಾರಡೈಸ್, ಬಿಗೋನಿಯಾ, ಫಾಲ್ಮಾ, ಬ್ಲಾಸಮ್, ಜಿನಿಯಾ, ಆನ್ಯುವಲ್ ಕ್ರಿಸ್ತಮಮ್, ವರೈನಾ, ಕ್ಯಾಕ್ಟಸ್, ಟೈಗರ್ ಜಾವಾ, ಹಾಲಿಹೋಕ್, ಗ್ರಾಫೆಟ್ಸ್, ಆರ್ಕಿಡ್ ಸೇರಿದಂತೆ 100 ಪುಷ್ಪ ತಳಿಗಳು ಪುಷ್ಪ ಪ್ರದರ್ಶನದಲ್ಲಿ ಮನಸೆಳೆಯಲಿರುವ ಹೂಗಳು. ತಮ್ಮ 77ರ ವಯಸ್ಸಿನಲ್ಲಿಯೂ ಹೂಗಳ ಬಗ್ಗೆ ಅತೀವ ಕಾಳಜಿ ಹೊಂದಿರುವ ಖಾನ್ ದಿನನಿತ್ಯ ಬೆಳಗೆದ್ದು ಹೂತೋಟಕ್ಕೆ ಸುತ್ತು ಹಾಕಿ ಪುಷ್ಪಗಳನ್ನು ವೀಕ್ಷಿಸುವುದು ಅಭ್ಯಾಸವಾಗಿರಿಸಿಕೊಂಡಿದ್ದಾರೆ. ಹೂಗಳ ಸಂಘದಿಂದಾಗಿ ಇಳಿ ವಯಸ್ಸಿನಲ್ಲಿಯೂ ಲವಲವಿಕೆಯಿಂದಿದ್ದೇನೆ ಎಂದು ಎಫ್ಎಂ ಖಾನ್ ಹರ್ಷ ವ್ಯಕ್ತಪಡಿಸುತ್ತಾರೆ. ಬಲ್ಯಟ್ರಿ ಎಸ್ಟೇಟ್ನಲ್ಲಿ 4 ದಶಕಗಳಿಂದ ಪುಷ್ಪವನವಿದ್ರೂ ಇದನ್ನು ಸಾರ್ವಜನಿಕರಿಗೂ ತೋರಿಸಬೇಕು. ಆ ಮೂಲಕ ಪುಷ್ಪೋದ್ಯಮಕ್ಕೆ ನೆರವಾಗಬೇಕು. ಎಲ್ಲರಲ್ಲಿಯೂ ಹೂತೋಟ ರೂಪಿಸುವ ಕನಸು ಮೂಡಬೇಕೆಂಬ ಉದ್ದೇಶದಿಂದ ತಾನು 10 ವರ್ಷಗಳ ಹಿಂದೆ ಸಾರ್ವಜನಿಕರಿಗೆ ವಾರ್ಷಿಕವಾಗಿ 2 ದಿನ ತನ್ನ ಪುಷ್ಪೋದ್ಯಾನದ ವೀಕ್ಷಣೆಗೆ ಅವಕಾಶ ಕಲ್ಪಿಸಿದ್ದಾಗಿ ಎಫ್ಎಂ ಖಾನ್ ತಿಳಿಸಿದ್ರು. ಕಾಡಾನೆ ದಾಂಧಲೆ ಹೆಚ್ಚಾಗಿರುವ ಈ ದಿನಗಳಲ್ಲಿ ಆನೆ ಕಾರಿಡಾರ್ ರೂಪಿಸಿ ಕಾಡಾನೆ ಹಾವಳಿ ತಪ್ಪಿಸುವ ಅಗತ್ಯವಿದೆ ಎಂದು ಖಾನ್ ಸಲಹೆ ನೀಡಿದರು. ಎಲ್ಲ 100 ಜಾತಿಗಳು, ಆ್ಯನ್ಯುವಲ್ಸು, ಪೆರೇನಿಯಲ್ಸು ಎಲ್ಲ ಇದೆ. ಕ್ಯಾಕ್ಟಸ್ಸು, ಸೆಕ್ಯುಲೆಂಟ್ಸು, ರೇರ್ ವೆರೈಟೀಸ್ ಪ್ಲಾಂಟ್ಸು ಎಲ್ಲ ಕಲೆಕ್ಷನ್ಗಳು ಇದೆ. ಇದನ್ನು ನಾವು ಪಬ್ಲಿಕ್ಗೆ ಎಕ್ಸಿಬಿಟ್ ಮಾಡೋದು 2 ಕಾರಣ. ಒಂದು, ಎನ್ವೈರನ್ಮೆಂಟು ಹೇಗೆ ಇಡಬೇಕು ಮಾಡಬೇಕು, ಇದನ್ನು ಒಳ್ಳೆಯದಾಯ್ತದೆ. ಮತ್ತು ಒಂದು ಪೀಸ್ಫುಲ್ ಆಫ್ ಮೈಂಡ್. ಇದಕ್ಕಷ್ಟು ಶಾಂತಿ ನಿಮಗೆ ಯಾವುದರಲ್ಲಿ ಸಿಕ್ಕೋದಿಲ್ಲ. ಕಾಸು ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ. ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ತಲೆಯಲ್ಲಿ ಇರೋದು ಏನೂ ಇರೋದಿಲ್ಲ. ವಾಪಸ್ ಇಲ್ಲಿಂದ ಹೋಗೋ ಗಂಟ ಫ್ರೀ ಆಯ್ತದೆ, ಅನ್ವೈಂಡ್ ಆಯ್ತದೆ. ಎಲ್ಲ ತಲೆಯಲ್ಲಿ ಇರೋದಲ್ಲ ಅನ್ವೈಂಡ್ ಆಯ್ತದೆ. ಒಂದು 10 ವರ್ಷ ವಯಸ್ಸು ಜಾಸ್ತಿ ಆಯ್ತದೆ. ಕೊಡಗಿನಲ್ಲಿ ಸುಂದರ ಹೂತೋಟಗಳನ್ನು ಅನೇಕ ತೋಟಗಳಲ್ಲಿ ಕಾಣಬಹುದಾದರೂ ಎಫ್ಎಂ ಖಾನ್ ತೋಟದಲ್ಲಿರುವಂತೆ ವೈವಿಧ್ಯಮಯವಾದ 100 ತಳಿಗಳ ಸಾವಿರಾರು ಪುಷ್ಪ ಬೆಡಗಿಯರನ್ನ ಒಂದೇ ಕಡೆ ಕಾಣಲು ಅಸಾಧ್ಯ. ಕರ್ನಾಟಕದ ಬೇರೆಲ್ಲೂ ಕಾಣದ ಅನೇಕ ಅಪರೂಪದ ಪುಷ್ಪ ತಳಿಗಳು ಕೂಡ ಈ ಹೂತೋಟದಲ್ಲಿದೆ. ಇಂಥ ಪುಷ್ಪರಾಶಿಯನ್ನ ನೋಡಲು ಇಚ್ಛಿಸುವವರು ಫೆಬ್ರವರಿ 1ರ ಭಾನುವಾರ ಮತ್ತು ಫೆಬ್ರವರಿ 2ರಂದು ಸೋಮವಾರ ಬಲ್ಯಟ್ರಿ ಎಸ್ಟೇಟ್ಗೆ ಭೇಟಿ ನೀಡಬಹುದು. ಮಂಜು ಮುಸುಕಿದ ಆಹ್ಲಾದಕರ ವಾತಾವರಣದಲ್ಲಿ 100 ಪುಷ್ಪ ಬೆಡಗಿಯರು ಇದೀಗ ತಮ್ಮ ಬೆಡಗು ಸವಿಯಲು ಬರುವ ನೋಡುಗರ ನಿರೀಕ್ಷೆಯಲ್ಲಿವೆ. TV1 ರಿಪೋರ್ಟ್, ಅನಿಲ್ ಹೆಚ್ಡಿ. ಈಗೊಂದು ಬ್ರೇಕ್ ನಂತರ ಮತ್ತಷ್ಟು ಸುದ್ದಿಗಳು. Christmas New Year special mega offer and exchange mela only at Bharti Radio House. 50 inches LED rupees 39,990, 40 inches LED rupees 26,990, 32 inches LED rupees 16,990, 20 inches LED rupees 8,990, up to 25% special cash benefit. All TV exchange 2,000 to 10,000. Attractive exchange offer and special gift items. Washing machine rupees 6,990, refrigerator rupees 8,990. Only at Bharti Radio House. We got water heater rupees 1,000 discount. 1,000 rupees worth gift of every purchase. Sony CyberShot camera and all branded home appliances in one room. Bharati Radio House, Madikeri, Gonigoppa. All electronics items and exclusive Sony branded showroom only at Bharati Radio House, Madikeri, Gonigoppa. 08272220095, 9343748301. Advait Hyundai New Year Jumbo Offers. ಹೊಸ ವರ್ಷದ ಬೃಹತ್ ಕೊಡುಗೆ. Verna savings up to rupees 46,000, Grand savings up to rupees 22,000, Accent savings up to rupees 26,000. Visit your Advait Hyundai dealership today and get great offers. Others attractive offers also available on Eon savings up to rupees 31,600, i10 savings up to rupees 41,900, Elantra savings up to rupees 45,000. Test drive the Elite i20, Indian Car of the Year 2015. Additional benefits for rural customers, central, state government, PSU, PSP employees. Advait Hyundai, caring for you always.
Contact Madikeri, Cardamom Society Building, behind BSNL office, Kohinoor Road, Madikeri. With service available 365 days. Deepak 08272 222 030. Mobile 953 897 0806. Gonikoppa, Kaushik Kalappa, Venkatappa Layout, Bypass Road, Gonikoppa, South Core 08274 279 279 9538 970 807. It's rare in a lifetime. Enjoy all the fun time. Come and feel the wonder, wonderland. It's rare in a lifetime. Enjoy all the fun time. Come and feel the wonder, wonderland. Ooh la la wonderla, wonderla oh. Ooh la la wonderla Wonderla, Bangalore and Kochi. ಶಾರದಾ ಜುವೆಲರ್ಸ್ ಮೈಸೂರು 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ ಶಾರದಾ ಜುವೆಲರ್ಸ್ 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಪಿಚುಕತ್ತಿ, ಕೊಕ್ಕಿತಾತಿ, ಜೋಮಾಲೆ, ಪತಾಕ್, ಪೌಂಚಿ, ಪಿಂಪಳೆ, ಜೋಡಿಕಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಡ್ಡಿಗೆ, ಬಂಡಿತಾಳಿ, ಆಂಟಿಕ್ ಜ್ಯುವೆಲರಿ, ಕುಂದನ್ ಜ್ಯುವೆಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. We specialized in Coop Jewelry, South Canara, Kundan, Rose Cut Diamond, Antique Jewelry, Ruby Emerald Jewelry and Silver Plates, Deepa, Tumbler, Bowls, Spoons, Flower Basket, Idols available. ನಮ್ಮಲ್ಲಿ ಆಕರ್ಷಕ ತಿಂಗಳ ಸ್ಕೀಮ್ ಕೂಡ ಇದೆ. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜ್ಯುವೆಲರ್ಸ್ ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜ್ಯುವೆಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು 0821 4269 242 9055. ಶಾರದಾ ಜ್ಯುವೆಲರ್ಸ್, ಮೈಸೂರು. New True Value and True Value Virajpet, authorized dealers for all types of vehicle buyers and sellers. Used cars and bikes showroom and real estate. All types of branded cars, jeeps, two-wheelers and gypsy. All types vehicle ready in good conditions. Loan facility also available. New True Value near Mohan Petrol Bank, SSR Road, Virajpet. True Value opposite Kaveri Kalyana Mandapa, Mogeragalli, Virajpet. Contact Vikar Khan 9480083984 and Ranjit CK 9901449912. For branded quality materials, best prices, only in Sri Mokamika Tiles, Kushalnagara. 5 ವರ್ಷಗಳಿಂದ ಗ್ರಾಹಕರ ನಿರಂತರ ಸೇವೆಯಲ್ಲಿ ಶ್ರೀ ಮೂಕಾಂಬಿಕಾ ಟೈಲ್ಸ್, authorized dealers for parryware, sanitary and fittings, exotic imported wallpapers, 100 soft designs. ನಮ್ಮಲ್ಲಿ vitrified digital wooden finish, ceramic matte finish floor and wall tiles in different sizes and designs. Varieties of roofing tiles and decorative tiles available in Mookambika Tiles, Kushalnagara, near Checkpost, BM Road, Kushalnagara. Call 9480906456 961129 9129. Shri Mookambika Tiles.
The new Bolt, India's first multi-drive car, is racing your way. Book it at Get Set Bolt. Aras Car, opposite Kaveri Hall, Racecourse Road, Madikeri. Phone 08272 221188 221199. RS Car, opposite Reliance Petrol Bunk, Onampeet Road, Gonikoppa. Contact 08274 247130. Tata Motor, Horizon Next. Aras Car. Terms and conditions apply. ಶುಭಾರಂಭಗೊಂಡಿದೆ ನೇತ್ರ ಐ ಕ್ಲಿನಿಕ್ ಅಂಡ್ ಆಪ್ಟಿಕಲ್ಸ್, ಆತ್ರೇಯ ಹಾಸ್ಪಿಟಲ್ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟ್. ವಿಶೇಷ ಸೇವೆಗಳು. ನಮ್ಮಲ್ಲಿ ಹೆಸರಾಂತ ನೇತ್ರ ತಜ್ಞರಿಂದ ಕಣ್ಣಿನ ತಪಾಸಣೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ರೇಬಾನ್, ಫಾಸ್ಟ್ರಾಕ್, ಇಜೆಲೋರ್, ಕ್ರಿಸಲ್, ರೋಡನ್ ಸ್ಟಾಕ್, ಶಾಮಿರ್, ನೋವಾ, ನಿಕಾನ್, ಪೊಲೀಸ್, ಕ್ಯಾರಿರಾ, ಬಾಷ್ ಅಂಡ್ ಲಾಮ್, ಎಕ್ಯುಯು, ಸಿವಾ ವಿಷನ್, ಮಲ್ಟಿ ಬ್ರಾಂಡೆಡ್ ಫ್ರೇಮ್ಸ್, ಲೆನ್ಸಸ್, sunglasses and contact lenses. Contact lens dispensing center. Shop optical dispensing. Genuine Eyewears. Netra Eye Clinic and Opticals, Atreya Hospital Complex, Virajpet. 08274 257482 8861972953 8861973583. Hotel Amazon Ilwal, multi-cuisine family restaurant. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. Bangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾರ್, ಮೈಸೂರು. 08212404530 72047693030. Coorg Earth Movers. We undertake all kinds of earthworks like roads, irrigation tanks, drying guards, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ ಪಿವಿಸಿ ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, BM Road, Kushalnagar. Phone 9446133364. 9972963023. 08272 224877. Proprietor Jagdish Rai. Coorg Earth Movers. BSR Cycle Mart, the complete bicycle mart. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಹೀರೋಜೆಟ್, ಹರ್ಕ್ಯುಲಸ್, BSA, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು 21 ಸ್ಪೀಡ್, 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ DTV, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. BSR ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್, ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್. BSR ಸೈಕಲ್ ಮಾರ್ಟ್, RMC ಬಿಲ್ಡಿಂಗ್, BM ರೋಡ್, ಕುಶಾಲನಗರ್. ಕಾಲ್ 9448217377 8453856213. BSR Cycle Mart.
ರಾಜ್ಯದ ಜನತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿರಬೇಕೆಂದು ಸಿದ್ದರಾಮಯ್ಯ ಅವರನ್ನ ಹರಸಿರುವಾಗ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ನ ಯಾವ ತಂತ್ರಗಳು ಕೂಡ ಫಲಿಸುವುದಿಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ರಾಜ್ಯದಲ್ಲಿ ಡಿನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಬಿಜೆಪಿ ಸರ್ಕಾರ ಇರುವಾಗಲೇ ಅತ್ಯಧಿಕ ಪ್ರಕರಣಗಳು ಜರುಗಿವೆ. ಅದರಲ್ಲಿ ಈಗಾಗಲೇ ಬಹಳಷ್ಟು ಮಂದಿ ಬಿಜೆಪಿಗರು ತಪ್ಪಿತಸ್ಥರಾಗಲಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಹೇರುವ ಮೂಲಕ ಅಧಿಕಾರದಿಂದ ಕೆಳಗಿಳಿಸುವ ಹುನ್ನಾರ ನಡೆಸುತ್ತಿರುವುದು ಶೋಭೆಯಲ್ಲ ಎಂದು ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡರು. ಅವ್ರ ಕಾಲದಲ್ಲಿ ಆದಂಥ ಏನು ಅವ್ಯವಹಾರಗಳು, ಹಗರಣಗಳು ಮತ್ತು ಭಿನ್ನಮತೀಯ ಚಟುವಟಿಕೆಗಳು ನಮ್ಮ ಕಾಲದಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಅನಾವಶ್ಯಕವಾಗಿ ಮಾಧ್ಯಮಗಳ ಮುಖಾಂತರ ಗೊಂದಲಗಳನ್ನು ಸೃಷ್ಟಿ ಮಾಡಿ ಇಂಥ ವಿಚಾರಗಳ ಬಗ್ಗೆ ಅವರು ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳು ಹಿಂದಿನ ಅಧಿವೇಶನ ಆದಾಗ ಈ ಒಂದು ಅರ್ಕಾವತಿ ಬಗ್ಗೆ ಪ್ರಸ್ತಾವನೆ ಕೊಟ್ಟಾಗ ಮುಖ್ಯಮಂತ್ರಿಗಳು ಕೂಡಲೇ ಅವತ್ತೇ ತಕ್ಷಣವಾಗಿ ಹೇಳಿದ್ರು, ನಾನು ಒಂದು ಕಮಿಷನ್ ಅಪಾಯಿಂಟ್ ಮಾಡ್ತೀನಿ, ಎನ್ಕ್ವೈರಿ ಮಾಡಲಿ ಅಂತ. ಈಗ ಆಗಿರುವಂಥ ಅವ್ಯವಹಾರಗಳೆಲ್ಲ ಅವ್ರ ಕಾಲದಲ್ಲಿ ಡಿನೋಟಿಫಿಕೇಷನ್ ಮಾಡಿರೋದು ಬಿಜೆಪಿಯವ್ರ ಮುಖ್ಯಮಂತ್ರಿಗಳೇ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಬಿಜೆಪಿಯವರು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಒಂದು ಡಿನೋಟಿಫಿಕೇಶನ್ ಕೂಡ ಮಾಡಿಲ್ಲ. ಏನೇ ಮಾಡಿದ್ರು ಕೂಡ ಕೋರ್ಟಿನ ಆದೇಶದ ಅನ್ವಯ ಮಾಡಿರತಕ್ಕಂಥದ್ದು ಯಾವ ಕಿಂಚಿತ್ತೂ ಕೂಡ ಇದರಲ್ಲಿ ತಪ್ಪಾಗಿಲ್ಲ. ರಾಜ್ಯದಲ್ಲಿ ಕಡುಬಡವರಿಗೆ ಆಹಾರ ಧಾನ್ಯಗಳನ್ನು ಒದಗಿಸಲು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೇ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಿದೆ. ಸೀಮೆಎಣ್ಣೆ ಪೂರೈಕೆ ಸಾಕಾಗುತ್ತಿಲ್ಲ ಎಂದು ಹೇಳುವ ಬಿಜೆಪಿ ಪ್ರಮುಖರು ತಮ್ಮದೇ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ ಅಲ್ಲಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸೀಮೆಎಣ್ಣೆಯನ್ನ ರಾಜ್ಯಕ್ಕೆ ಪೂರೈಕೆ ಮಾಡಲಿ ಎಂದು ಸವಾಲು ಹಾಕಿದ್ರು. ಕುಶಾಲನಗರದಲ್ಲಿ ಗುಂಡೂರಾವ್ ಪ್ರತಿಮೆಯನ್ನ ನಿರ್ಮಿಸುವ ಸಂಬಂಧ ಸ್ಥಳೀಯ ಪಟ್ಟಣ ಪಂಚಾಯಿತಿ ಮತ್ತು ಸಾರ್ವಜನಿಕರು ಸೂಕ್ತ ಸ್ಥಳಾವಕಾಶವನ್ನ ಗೊತ್ತುಪಡಿಸಿದಲ್ಲಿ ಅಂತಹ ಜಾಗದಲ್ಲಿ ಪ್ರತಿಮೆ ನಿರ್ಮಿಸಲು ಪ್ರಯತ್ನಿಸಲಾಗುವುದು ಎಂದು ಸಚಿವ ದಿನೇಶ್ ಗುಂಡೂರಾವ್ ಭರವಸೆ ನೀಡಿದರು. ಇಲ್ಲ, ಈಗ ನನಗೆ ಗೊತ್ತಿರುವ ಹಾಗೆ ಇಲ್ಲಿ ಸ್ಥಳೀಕರು ಎಲ್ಲರೂ ಕೂಡ ಜಾಗವನ್ನು ನಿಗದಿ ಮಾಡಿದ್ದಾರೆ. 2-3 ಸ್ಥಳಗಳನ್ನು ನೋಡಿದ್ದಾರೆ. ಎಲ್ಲಾದರೂ ಒಂದು ಕಡೆ ಅದನ್ನು ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಮತ್ತು ಅವರ ಹೆಸರಿನಲ್ಲಿ ಏನಾದರೂ ಒಂದು ಇಲ್ಲಿ ಶಾಶ್ವತವಾದಂಥ ಒಂದು ಉಳಿಯತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಅವರು ತಮ್ಮ ಉಸ್ತುವಾರಿ ಸಚಿವರು ಕೂಡ ಸನ್ಮಾನ್ಯ ಜಾರ್ಜ್ ಸಾಹೇಬರು ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು, ಪಟ್ಟಣ ಪಂಚಾಯತಿಯವರು ಎಲ್ಲರೂ ಕೂಡ ಸೇರಿ ಅದರ ಬಗ್ಗೆ ಪ್ರಸ್ತಾವನೆಗಳು ಸಲ್ಲಿಸ್ತಾ ಇದ್ದಾರೆ. ಖಂಡಿತವಾಗಿ ಅದು ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಯಾವ ಜಾಗ ಖಂಡಿತವಾಗಿ ಅದು ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಟಿವಿ1 ನ್ಯೂಸ್ ಮಡಿಕೇರಿ. ಮರ್ಕೆರಾ ಕೌಂಟಿ ಕ್ಲಬ್ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಅಮರ್ ಸೂರಜ್ ಜ್ಞಾಪಕಾರ್ಥ ಅಂತರ್ಶಾಲಾ ಭಾಷಣ ಸ್ಪರ್ಧೆ ನಡೆಯಿತು. ವಿವಿಧೆಡೆಗಳ ಸುಮಾರು 47 ಪ್ರೌಢಶಾಲಾ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರತಿಭೆ ಮೆರೆದರು. ಮರ್ಕೆರಾ ಕೌಂಟಿ ಕ್ಲಬ್ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಅಮರ್ ಸೂರಜ್ ಜ್ಞಾಪಕಾರ್ಥ ಅಂತರ್ಶಾಲಾ ಭಾಷೆ ಸ್ಪರ್ಧೆ ಮಡಿಕೇರಿಯ ಬಾಲಭವನದಲ್ಲಿ ಜರುಗಿತು. ಸ್ಪರ್ಧೆಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಸವರಾಜ್ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ಇಂತಹ ಸ್ಪರ್ಧೆಗಳು ಉತ್ತಮ ವೇದಿಕೆಯಾಗಿದ್ದು, ವಿದ್ಯಾರ್ಥಿಗಳು ಇಂತಹ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಬಸವರಾಜು ಕರೆ ನೀಡಿದರು. SSLC ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಸೀಮಿತವಾಗಿ ಇಟ್ಟುಕೊಂಡಿದ್ದೇವೆ. Probably in the coming years we may extend it for the PUC or probably for the degree also. It's going to be a continuous ongoing process. ವೇದಿಕೆಯಲ್ಲಿ ಮರ್ಕೆರಾ ಕೌಂಟಿ ಕ್ಲಬ್ನ ಗೌರವಾಧ್ಯಕ್ಷ ಮಾಜಿ ಸಚಿವ ಎಂಎಂ ನಾಣಯ್ಯ, ಅಧ್ಯಕ್ಷ ಮಾತಂಡ ಸುರೇಶ್ ಚಂಗಪ್ಪ, ಕಾರ್ಯದರ್ಶಿ ಎಸ್ಎಲ್ ಬಸವರಾಜ್, ಖಜಾಂಚಿ ಯುಬಿ ನಂಜಪ್ಪ, ಉಪಾಧ್ಯಕ್ಷ ಮೋಹನ್ ಮೊಣ್ಣಪ್ಪ ಉಪಸ್ಥಿತರಿದ್ದರು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಪ್ರೌಢಶಾಲಾ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. ಟಿವಿ1 ನ್ಯೂಸ್ ಮಡಿಕೇರಿ. ರಾಜ್ಯ ಅರಣ್ಯ ಖಾತೆ ಸಚಿವ ಬಿ ರಮಾನಾಥ್ ರೈ ನಿಸರ್ಗಧಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಸರದ ಪ್ರಾಕೃತಿಕ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಅರಣ್ಯ ಇಲಾಖೆ ವಿಶಿಷ್ಟವಾದ ಯೋಜನೆಗಳನ್ನು ರೂಪಿಸುತ್ತಿದೆ ಎಂದು ಸಚಿವರು ಹೇಳಿದರು. ನಿಸರ್ಗಧಾಮದಲ್ಲಿ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅರಣ್ಯ ಸಚಿವ ರಮಾನಾಥ್ ರೈ, ಈ ಹಿಂದೆ ಅರಣ್ಯಗಳನ್ನು ಬೆಲೆ ಬಾಳುವ ಮರಗಳನ್ನ ನೆಟ್ಟು ಬೆಳೆಸಿ ಆದಾಯ ಗಳಿಸುವ ಯೋಜನೆ ಇತ್ತು. ಆದರೆ ಇಂದು ಪರಿಸರವನ್ನ ಸಂರಕ್ಷಿಸುವ ದಿಸೆಯಲ್ಲಿ ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಸಲಾಗುತ್ತಿದೆ. ಅದರೊಂದಿಗೆ ವನ್ಯ ಸಂಕುಲಗಳನ್ನು ಸಂರಕ್ಷಿಸಲಾಗುತ್ತಿದೆ ಎಂದರು. ಪರಿಸರದ ಉಳಿವು, ಪರಿಸರದ ರಕ್ಷಣೆ ಮತ್ತು ಅರಣ್ಯ ಇದ್ರೇ ಪ್ರಾಕೃತಿಕ ಸಮತೋಲನ ಉಳಿಯುತ್ತದೆ ಅನ್ನುವಂಥದ್ದು, ಇದೆಲ್ಲ ಈ ಕಸರತ್ತೆಲ್ಲ ಆಗುವ ನಮ್ಮದು ಉದ್ದೇಶನೂ ಅದೇ. ಈ ಖಾಲಿ ಜಾಗದಲ್ಲಿ ಮರಗಳನ್ನು ನೆಟ್ಟು ಬೆಳೆಸ್ತಕ್ಕಂಥದ್ದು ಅಂಥದ್ದು ಇದ್ದರೆ ನಾವು ಅದಕ್ಕೂ ಕೂಡ. ಆನೆ ಮಾನವ ಸಂಘರ್ಷ ತಡೆಗಟ್ಟಲು ನಾಗರಹೊಳೆ ವ್ಯಾಪ್ತಿಯಲ್ಲಿ ಮೊದಲ ಬಾರಿಗೆ ರೈಲ್ವೆ ಕಂಬಿಗಳ ಜೋಡಣೆಯನ್ನು ಸಿದ್ಧಪಡಿಸಲಾಗುತ್ತದೆ. ಇದಕ್ಕಾಗಿ ಸರ್ಕಾರ ಶೀಘ್ರದಲ್ಲಿಯೇ ಅನುದಾನ ಬಿಡುಗಡೆಗೊಳಿಸಲಿದೆ ಎಂದು ಸಚಿವರು ಹೇಳಿದರು. ಏನಾದರೂ ಮಾಡಬೇಕು. ಈಗ ನಾಗರಹೊಳೆಯಲ್ಲಿ ನಾವು ಹಳೆ ರೈಲ್ವೆ ಪಟ್ಟಿಗಳನ್ನು ಹಾಕಿ ಮುಚ್ಚತಕ್ಕಂಥದಕ್ಕೆ ನಾವು ದುಡ್ಡನ್ನು ಇಟ್ಟಿದ್ದೇವೆ. ಅದಕ್ಕೆ ದುಡ್ಡು ಬಿಡುಗಡೆ ಆಗಿದೆ. ಈಗ ಹಳೆ ರೈಲ್ವೆ ಪಟ್ಟಿಯನ್ನು ಪರ್ಚೇಸ್ ಮಾಡಲಿಕ್ಕೆ ನಮಗೆ ದುಡ್ಡು ಬಿಡುಗಡೆ ಆಗಿದೆ. ಆದಷ್ಟು ಶೀಘ್ರದಲ್ಲಿ ಆ ಕಾರ್ಯಕ್ರಮವನ್ನು ಶುರು ಮಾಡಿ. ಈ ಸಂದರ್ಭ ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿಎಸ್ ಅರುಣ್ ಮಾಚಯ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರತ್ಯು, ಸೋಮವಾರಪೇಟೆ ತಾಲೂಕು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಭಾಸ್ಕರ್ ರಾವ್, ವಲಯ ಅರಣ್ಯಾಧಿಕಾರಿ ಚಿನ್ನಪ್ಪ ಹಾಜರಿದ್ದರು.
ಟಿವಿ1 ನ್ಯೂಸ್, ಕುಶಾಲನಗರ್ ಬ್ಯೂರೋ. ಕಾಡಾನೆ ದಾಳಿಯಿಂದ ಮನೆಯೊಂದು ಜಖಂಗೊಂಡು ಮಹಿಳೆಯೋರ್ವರು ಗಾಯಗೊಂಡ ಘಟನೆ ಸೋಮವಾರಪೇಟೆ ಸಮೀಪದ ಯಲಕ್ನೂರು ಹೊಸಳ್ಳಿಯಲ್ಲಿ ನಡೆದಿದೆ. ಸೋಮವಾರಪೇಟೆ ಸಮೀಪದ ಯಲಕನೂರು ಹೊಸಳ್ಳಿ ಗ್ರಾಮದ ಕಾರ್ಮಿಕ ಮಹಿಳೆ ತಂಗಮ್ಮ ಎಂಬುವರ ಮನೆ ಕಾಡಾನೆ ದಾಳಿಯಿಂದ ಹಾನಿಗೀಡಾಗಿದ್ದು, ತಂಗಮ್ಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾಡಾನೆ ದಾಳಿಯಿಂದ ಮನೆಯ ಮುಂಬಾಗಿಲು ಹಂಚುಗಳು ಪುಡಿಪುಡಿಯಾಗಿದ್ದು, ಗೋಡೆಗಳು ಬಿರುಕು ಬಿಟ್ಟಿವೆ. ಮನೆಯ ಹಂಚುಗಳು ಮೈಮೇಲೆ ಬಿದ್ದ ಪರಿಣಾಮ ತಂಗಮ್ಮ ಅವರ ತಲೆ, ಬೆನ್ನು ಹಾಗೂ ಕಾಲಿಗೆ ಗಂಭೀರ ಗಾಯಗಳಾಗಿವೆ. ಪಕ್ಕದ ಕೊಠಡಿಯಲ್ಲಿ ಮಲಗಿದ್ದ ತಂಗಮ್ಮ ಅವರ ಪುತ್ರಿ ಅಪಾಯದಿಂದ ಪಾರಾಗಿದ್ದಾರೆ. ಗಾಯಾಳು ತಂಗಮ್ಮ ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಆಗಾಗ್ಗೆ ದಾಳಿ ನಡೆಸುತ್ತಿದ್ದು, ಆತಂಕದಿಂದ ಜೀವನ ಸಾಗಿಸುವಂತಾಗಿದೆ ಎಂದು ತಂಗಮ್ಮ ಅವರ ಪುತ್ರ ಕಿರಣ್ ಅಳಲು ತೋಡಿಕೊಂಡಿದ್ದಾರೆ. ಇದು ಫಸ್ಟ್ ಅಲ್ಲ, ಮನೆ ಬಂದು ನಿನ್ನೆ ಫುಲ್ ಮನೆ ಗಿಂಚು ಎಲ್ಲ ಉಡಿ ಮಾಡಿ ಮನೆ ಗೋಡೆನೆಲ್ಲ ಹೊಡೆದಾಕಿದೆ. ಫಾರೆಸ್ಟ್ ಅವರು ಆಮೇಲೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮನೆಗೆ ಏನೇನು ನಷ್ಟ ಆಗಿದೆ? ಮನೆ ಫುಲ್ ಹಂಚು, ಗೋಡೆ, ಮಧ್ಯ ಗೋಡೆಗಳೆಲ್ಲ ಬಿರುಕುಬಿಟ್ಟಿದೆ. ಫುಲ್ಲು ಎಲ್ಲ ಹಂಚುಗಳೆಲ್ಲ ಹಿಂದೆ ಬದಿ ಪೂರ್ತಿ ಹೊಡಿಯ. ಟಿವಿ1 ನ್ಯೂಸ್, ಸೋಮವಾರಪೇಟೆ. ಮತ್ತಷ್ಟು ಸುದ್ದಿಗಳು ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. Yestel Broadband in Madikeri. Now Kodagu Media Services provides broadband internet through cable for homes, small businesses, offices, corporates and browsing center with different packages. Home plan 1 Mbps 40 GB starts from ₹399. Taxes for 30 days. Contact Kodagu Media Services Internet. Puja Arcade, first floor, Junior College Road, Madikeri. Phone 221186 9481411186. ರೈತ ಬಾಂಧವರಿಗೊಂದು ಸಿಹಿ ಸುದ್ದಿ. ಟಾಟಾ ವೈರಾನ್ ನಿಮ್ಮ ನರ್ಸರಿ, ಕಾಫಿ ತೋಟ, ಗದ್ದೆ, ದ್ರಾಕ್ಷಿ ತೋಟ, ಫ್ಲವರ್ ಗಾರ್ಡನ್, ಆಂಥೋರಿಯಂಗಳನ್ನ ಪ್ರಾಣಿಗಳಿಂದ ರಕ್ಷಿಸಬೇಕೇ? ಇಲ್ಲಿದೆ ಪರಿಹಾರ. ಟಾಟಾ ವೈರಾನ್ ನ ಮುಳ್ಳುತಂತಿ, ಚೈನ್ ಲಿಂಕ್, ಬೈಂಡಿಂಗ್ ವೈರ್, ಸೋಲಾರ್ ವೈರ್ಗಳನ್ನು ಬಳಸಿ ಪ್ರಾಣಿಗಳಿಂದ ರಕ್ಷಿಸಿ. ಟಾಟಾ ವೈರಾನ್. ಟಾಟಾ ವೈರಾನ್ ಇಂದೇ ನಿಮ್ಮದಾಗಿಸಿಕೊಳ್ಳಿ, ಹೆಚ್ಚು ಲಾಭ ಪಡೆಯಿರಿ. ವಿಶಾಲ ಕರ್ನಾಟಕಕ್ಕೆ ಅಧಿಕೃತ ಮಾರಾಟಗಾರರು ಜೆಪಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗಾ. ಕಾಂಟ್ಯಾಕ್ಟ್ 08041224510 4151835 9900059359. ಟಾಟಾ ವೈರಾನ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಅದ್ವೈತ್ ಹ್ಯುಂಡೈ ನ್ಯೂ ಇಯರ್ ಜಂಬೋ ಆಫರ್ಸ್. ಹೊಸ ವರ್ಷದ ಬೃಹತ್ ಕೊಡುಗೆ. ವರ್ನಾ ಸೇವಿಂಗ್ಸ್ ಅಪ್ ಟು ₹46,000, ಗ್ರ್ಯಾಂಡ್ ಸೇವಿಂಗ್ಸ್ ಅಪ್ ಟು ₹22,000, ಎಕ್ಸೆಂಟ್ ಸೇವಿಂಗ್ಸ್ ಅಪ್ ಟು ₹26,000. Visit your Advait Hyundai dealership today and get great offers. Others attractive offers also available on Eon savings up to ₹31,600, i10 savings up to ₹41,900, Elantra savings up to ₹45,000. Test drive the Elite i20, Indian Car of the Year 2015. Additional benefits for rural customers, central, state government, PSU, PSP employees. Advait Hyundai, caring for you always. Contact Madikeri, Cardamom Society Building, behind BSNL office, Koinur Road, Madikeri. With service available 365 days. Deepak 08272 222 030. Mobile 953 897 0806. Gonikoppa, Kaushik Kalappa, Venkatappa Layout, Bypass Road, Gonikoppa, South Core 08274
279 9538 970 807. ವಾಹನ ಮಾಲೀಕರಿಗೆ ಸಂತಸದ ಸುದ್ದಿ. ಬ್ಲೂ ಮೂನ್ ಸರ್ವಿಸ್ ಸ್ಟೇಷನ್ ನಮ್ಮಲ್ಲಿ ನೂತನವಾಗಿ ಆಟೋ ಎಲ್ಪಿಜಿ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಪ್ರಾರಂಭವಾಗಿದೆ. ಎಲ್ಪಿಜಿ ಕಿಟ್ ಹೊಂದಿರುವ ಎಲ್ಲಾ ಮಾದರಿಯ ಆಟೋ ಕಾರುಗಳಿಗೆ ಎಲ್ಪಿಜಿ ಗ್ಯಾಸ್ ಫಿಲ್ಲಿಂಗ್ ಮಾಡಿಕೊಡಲಾಗುವುದು. ಅತ್ಯಂತ ಲಾಭದಾಯಕ, ಅತಿ ಹೆಚ್ಚು ಮೈಲೇಜ್. ಇಂಡಿಯನ್ ಆಯಿಲ್ ನವರ ಆಟೋ ಗ್ಯಾಸ್ 24 ಗಂಟೆಗಳ ಸರ್ವಿಸ್. ಪ್ರತಿ ಲೀಟರ್ಗೆ 38.02 ರೂಪೀಸ್. ಇನ್ನೆಕ್ ಚಿಂತೆ, ನಿಮ್ಮ ವಾಹನಕ್ಕೆ ಎಲ್ಪಿಜಿ ಗ್ಯಾಸ್ ಬಳಕೆ ಮಾಡಿ ಸುರಕ್ಷತೆಯೊಂದಿಗೆ ಲಾಭ ಗಳಿಸಿ. ಬ್ಲೂ ಮೂನ್ ಸರ್ವಿಸ್ ಸ್ಟೇಷನ್ ನಿಯರ್ ತಾವರೆಕೆರೆ, ಬಿಎಂ ರೋಡ್, ಕುಶಾಲನಗರ್. 9800173005, 9448720272, 08276274240. Kigali Color Roofing. Sun rain built with confidence. Kigali Color Roofing Sheets. Manufacturing world class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್, ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ಮೆಟಲ್ ರೂಫಿಂಗ್ ಹ್ಯಾವ್ several benefits. It's weatherproof, it's lightweight, it's portability. Color coated roof sheets, all kinds of roofs in one roof. Best price, international quality. Class designing only at Kigali Color Roofings. All colors tile sheets available. We undertake all kinds of dress work. Kigali Color Roofings, plot number 51, KIADB, Sundar Nagar, Kushal Nagar. 08276 278 400, 9480446891, 9591 874 348. Virajpet, opposite Muttappa Temple, Kukluru Village, Murnad Road, Virajpet. 08274 256 244, 81971 34060, 9845 797954. Kigali Color Roofing. Vandam Enterprises, Madikeri. ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ. ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಮಾತ್ರ. ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2000ದಿಂದ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700ರಿಂದ 7990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7000ದಿಂದ 2990ರವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಬ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2000ವರೆಗೆ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ, ಹೇಗೆ ಇರಲಿ, ಎಕ್ಸ್ಚೇಂಜ್ ರೂಪಾಯಿ 3000ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಕಾಟ್ ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮೆರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272 225571, 94481255571. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. Cook's Glory, the Fort Markara Boutique Hotel, luxury multi-cuisine restaurant with AC and non-AC room, Indian, Tandoor, Chinese and taste of good delicious veg and non-veg food, well-furnished rooms, 24 hours room service, travel desk, ample car parking, free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri.
Phone 08272 229966 228866. Mobile 9900057223. The Fort Markera. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 9901237678 9342178780. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821 4247 386. ಸಂಸ್ಕೃತ ಭಾರತಿ ವತಿಯಿಂದ ಮಡಿಕೇರಿಯಲ್ಲಿ ಜಿಲ್ಲಾ ಸಂಸ್ಕೃತ ಸಮ್ಮೇಳನ ನಡೆಯಿತು. ಸಂಸ್ಕೃತ ಭಾಷೆಯ ಪುಸ್ತಕಗಳ ಪ್ರದರ್ಶನ, ವಿಜ್ಞಾನ ಪ್ರದರ್ಶನ ಹಾಗೂ ಸಂಸ್ಕೃತ ಭಾಷೆಯ ಕುರಿತು ತಜ್ಞರು ಅನಿಸಿಕೆ ವ್ಯಕ್ತಪಡಿಸಿದರು. ಅತ್ಯಂತ ಪ್ರಾಚೀನ ಭಾಷೆಯಾದ ಹಾಗೂ ಎಲ್ಲ ಭಾಷೆಗಳಿಗೂ ಮಾತೃಸ್ಥಾನ ಹೊಂದಿರುವ ಸಂಸ್ಕೃತ ಭಾಷೆಯನ್ನು ಪುನರುಜ್ಜೀವನಗೊಳಿಸುವ ದಿಸೆಯಲ್ಲಿ ಸಂಸ್ಕೃತ ಭಾರತಿ ವತಿಯಿಂದ ಮಡಿಕೇರಿಯಲ್ಲಿ ಜಿಲ್ಲಾ ಸಂಸ್ಕೃತ ಸಮ್ಮೇಳನ ನಡೆಯಿತು. ನಗರದ ಓಂಕಾರ ಸದನದಲ್ಲಿ ಆಯೋಜಿತ ಸಮ್ಮೇಳನದಲ್ಲಿ ಸಂಸ್ಕೃತ ಭಾರತೀಯ ಕರ್ನಾಟಕ ಪ್ರಾಂತೀಯ ಮುಖ್ಯಸ್ಥ ಶ್ರೀನಿಧಿ ಮಾತನಾಡಿ, ಪ್ರಾಚೀನ ಭಾಷೆಯಾದ ಸಂಸ್ಕೃತಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸರ್ಕಾರವು ಭಾಷೆಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವುದು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಅದಕ್ಕೆ ಸಂಸ್ಕೃತ ಭಾರತಿ ಹಂತ ಹಂತವಾಗಿ ಎಲ್ಲ ರೀತಿಯಾದಂತಹ ಚಿಂತನೆಗಳನ್ನು ಮಾಡಿ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ನಿರ್ಮಾಣ ಮಾಡಿದೆ. ಓಂಕಾರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ನಾರಾಯಣ್ ಭಟ್, ಈಶ್ವರ್ ಭಟ್, ಸಂಸ್ಕೃತ ಭಾರತೀಯ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ದೇವಯ್ಯ ಮತ್ತಿತರರು ಹಾಜರಿದ್ದರು. ಸಂಸ್ಕೃತ ಭಾಷೆಯ ಪುಸ್ತಕಗಳ ಪ್ರದರ್ಶನ, ವಿಜ್ಞಾನ ಪ್ರದರ್ಶನ ಜೊತೆಗೆ ಸಂಸ್ಕೃತ ಭಾಷೆಯ ಕುರಿತು ಸಮ್ಮೇಳನದಲ್ಲಿ ತಜ್ಞರು ಅನಿಸಿಕೆ ವ್ಯಕ್ತಪಡಿಸಿದರು. ಟಿವಿ1 ನ್ಯೂಸ್, ಮಡಿಕೇರಿ. ನ್ಯೂಸ್ ಎಂಡ್ ಮಾಡೋ ಮೊದಲು ಟಿವಿ1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಶ್ಚಿಮ ಘಟ್ಟ ಶ್ರೇಣಿಯ ಜನತೆಯ ಹಿತ ಪರಿಗಣಿಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ರಾಜ್ಯ ಸರ್ಕಾರ ಸದಾ ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡಲಿದೆ. ರಾಜ್ಯ ಸರ್ಕಾರದ ಸಂಪುಟ ಉಪಸಮಿತಿಯ ಪ್ರಮುಖರ ಭರವಸೆ. ಮಡಿಕೇರಿಯಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಜಾರಿ ಕುರಿತ ಜನಾಭಿಪ್ರಾಯ ಸಂಗ್ರಹ. 55 ಗ್ರಾಮಗಳನ್ನ ಕೈಬಿಡುವಂತೆ ಆಗ್ರಹ. ಪರಿಸರವಾದಿಗಳ ಅಭಿಪ್ರಾಯ ಮಂಡನೆಗೆ ವರದಿ ವಿರೋಧಿ ಹೋರಾಟ ಸಮಿತಿ ವಿರೋಧ, ಪರಸ್ಪರ ವಾಗ್ವಾದ. ಕುಶಾಲನಗರದಲ್ಲಿ ಒಳಚರಂಡಿ ಯೋಜನೆ ಕಾಮಗಾರಿಗೆ ಗುದ್ದಲಿ ಪೂಜೆ. ಸಚಿವರಾದ ವಿನಯ್ ಕುಮಾರ್ ಸುರಕೆ, ದಿನೇಶ್ ಗುಂಡೂರಾವ್ ಭಾಗಿ. ಮಡಿಕೇರಿಗೆ ಸಮರ್ಪಕ ಕುಡಿಯುವ ನೀರಿನ ಯೋಜನೆ ಸಾಧ್ಯ ಕುರಿತು ಸಚಿವ ವಿನಯ್ ಕುಮಾರ್ ಸುರಕೆ ವಿಷಾದ.
ಕೊಯ್ಕೇರಿಯ ಬಲ್ಲೆಟ್ರಿ ಎಸ್ಟೇಟ್ನಲ್ಲಿ ವಾರ್ಷಿಕ ಪುಷ್ಪ ಪ್ರದರ್ಶನ. ಎಫ್ಎಂ ಖಾನ್ ಸಾಹೇಬರ ತೋಟದಲ್ಲಿ ಸಾರ್ವಜನಿಕರಿಗೆ ಪುಷ್ಪರಾಣಿಯರ ದರ್ಶನ. ಸುಂದರ ಪುಷ್ಪೋದ್ಯಾನದಲ್ಲಿ ನಳನಳಿಸಲಿವೆ ಹೂವುಗಳ ನರ್ತನ. ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರಲು ರಾಜ್ಯದ ಜನತೆಯ ಹರಕೆ. ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಸಿಎಂ ವಿರುದ್ಧ ಬಿಜೆಪಿ ಜೆಡಿಎಸ್ ಸಲ್ಲದ ತಂತ್ರ. ಇಲ್ಲಿಗೆ ಟಿವಿ1 ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರಿ ಟಿವಿ1. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. ಟಿವಿ1 ನ್ಯೂಸ್ ಸ್ಪಾನ್ಸರ್ಡ್ ಬೈ RS Car, ಮಡಿಕೇರಿ, ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಗೊಪ್ಪ, ಟಾಟಾ ವೈರಾನ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್.